ವಿದ್ಯಾರ್ಥಿಗಳೇ, 882 ಮತ್ತು 3150 ಮಾಸ ಕಂಡು ಹಿಡಿಯಿರಿ. ಇವಾಗ ನಿಮ್ಗೆ ಭಾಗಾಕಾರ ಕ್ರಿಯೆ ಭಾಳ ಹೆಲ್ಪ್ ಆಗ್ತದ. ಆಮೇಲೆ 40, 60, 120 ಮಾಸ ಕಂಡು ಹಿಡಿದಂತೂ ಭಾಳ ಸರಳ. ಮೊದಲ ರೀತಿ ಪ್ರಕಾರ ತಿಳಿಸ್ತಾನು, ಟ್ರಿಕ್ಸು ತಿಳಿಸ್ತಾನು, ಲಕ್ಷ್ಯ ಕೊಟ್ಟು. ಆಮೇಲೆ ನೀವು ಗಣಿತಗಳನ್ನು ಹೆಂಗೆ ನೀವು ಮಾಸ ತೆಗಿಬೇಕು ಅನ್ನೋದು ನಿಮ್ಗೆ ಗುರ್ತಿರ್ಬೇಕು. ಆಮೇಲೆ ಈ ಗಣಿತಗಳು ಬ್ಯಾಂಕಿನಲ್ಲಿ, ಸೈನಿಕ್ ಸ್ಕೂಲ್ನಲ್ಲಿ, ನವೋದಯದಲ್ಲಿ ಬಾಯಲ್ಲೇನೆ ಉತ್ತರ ಹೇಳ್ಬೋದು ನೀವು. ಇದು ಬೇಸಿಕ್ ಅಭ್ಯಾಸ. ಎಲ್ಲ ವಿಡಿಯೋಗಳನ್ನ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ರಿ. ಲಸ ಮಸ ಬರ್ತಾರ ಒಂದೆರಡು ಸುಮ್ ಹಾಕಿಬಿಟ್ರೆ ಇಂಥ ಲಸ ಮಸ ಬರ್ತಾವಂತ ಅಂದ್ಕೊಳ್ಳಿ ಬಿಡಬಾರ್ದು. ನಿಮಗೆ ಈಗ ದೊಡ್ಡ ಬಂದಾವ ನೋಡಿ. ಇಂಥ ಮಾಸಗಳನ್ನ ಕಲ್ತಾರೆ ಅಂದ್ರೆ ಇಂಥ ಮಾಸಗಳನ್ನ ಕಲೀರಿ ಅಂತ ದೊಡ್ಡ ಬೇರೆ ಈಸಿಯಾಗಿ ಮಾಡಿಬಿಡ್ತಾರೆ. ನೋಡ್ರಿ, ಈಗ ನೀವು ಹೆಂಗೆ ಕಲ್ತಿರ್ತಾರೆ, ನಾ ಹೆಂಗೆ ಕಲಿಸ್ತೀನಿ ಅದನ್ನ ನೋಡ್ಕೋಬೇಕು ನೀವು. ಇದ್ರಾಗ 882, 3150 ಮಾಸ ಎಷ್ಟು, ಇದರ ಲಸಾನು ಕೇಳ್ತಾನೆ. ಅಂತ ಗಣಿತಗಳೇ ಬರ್ತಾವ ಇದ್ರಾಗ. ಇದ್ರ ಲಸ ತೆಗಿ ಅಂದ್ರೆ ನಿಮ್ಮ ಗತಿ ಏನಾಗ್ತದ ಅದಕ್ಕೊಂದು ಕ್ಲೂ ಅದ, ನಿಮ್ಗೆ ನಾ ತಿಳಿಸ್ತೀನಿ. ಮುಂದಿನ ಗಣಿತದ ತಿಳಿಸ್ತೀನಿ. ಈಗ ಮಾಸ ಕಂಡು ಹಿಡಿಬೇಕಾದ್ರೆ ದೊಡ್ಡ ಅಂಕಿ ಇಲ್ಲಿ ಇಟ್ಕೋರಿ. 3150 ಭಾಗಿಲೆ 882. 8 3 24. ಮುಂದೆ ದೊಡ್ಡ ಅಂಕಿ ಅದ. 8 3 ಮಾಡಿ ನೋಡ್ರಿ ನೀವು. ಮೊದಲು ಕಚ್ಚಾದ ಮಾಡಿ ನೋಡ್ರಿ, ನಿಮ್ಗೆ ಗುರ್ತಾಗ್ತದೆ. 3 2 6. ಆಮೇಲೆ 3 8 24 ಎಲ್ಲ ಬಂತು 2. 3 8 24, 25, 26. 26 40 ಸಣ್ಣ 3 ಹಚ್ಚರಿ. 26 46. ಇದನ್ನು ಸರಿಯಾಗಿ ಭಾಗಿಸ್ರಿ. 10 6 ಆದ್ರೆ 4, ಎಲ್ಲ ಬಂತು 1. 5 5 ಆದ್ರೆ 0. 11 6 ಆದ್ರೆ 5, ಎಲ್ಲ ಬಂತು 1. ಪೂಜ್. ಈಗ ನೋಡ್ರಿ, ಇಲ್ಲಿ ಮತ್ತೆ ಬಾಕಿ ಮಾಡ್ಕೋಬೇಕು ನಾವು. ಈ ಅಂಕಿ ತಂದು ಇಲ್ಲಿ ಇಟ್ಕೋರಿ. 882. ಭಾಳ ಸರಳ. ನೀವು ತಿಳ್ಕೊಂಡ್ರಿ ಅಂದ್ರೆ ಗಣಿತ ಭಾಳ ಅಂದ್ರೆ ಭಾಳ ಸರಳ. ಇದು ಭಾಗಾಕಾರ ಕ್ರಮದಾಗೆ ನೀವು ಭಾಳ ಪರ್ಫೆಕ್ಟ್ ಆಗಿಬಿಡ್ತೀರಿ. ನೋಡ್ರಿ, 3 ಮಗ್ಗಿ 882 ಗುಂಡ್ಲೆ 3. ಇದಕ್ಕೆ ಗುಣಾಕಾರ ಮಾಡಿ ಇಲ್ಲಿ ಇಟ್ಟು ಬಿಡ್ರಿ. ಎಷ್ಟು ಸರಳ ಇದು ನೋಡ್ರಿ. 504 ಒಂದಲ್ಲೇ 504. ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. 12 4 ಆದ್ರೆ 8, ಕೈಲ ಬಂತು 1. 7 7. ಮುಂದ ಮೇಲೆ 8 5 ಆದ್ರೆ 3. ನೋಡ್ರಿ, ಇದಕ್ಕಿಂತಲ್ಲಿ ಅದು ಸಣ್ಣದು ಉಳಿತು. ಇಲ್ಲಿ ಮತ್ತೆ ಬಾಜಕ್ ಮಾಡ್ಕೊರಿ. ಇದನ್ನ 504 ಇಲ್ಲಿ ತಂದಿಡ್ರಿ. ನೋಡ್ರಿ, 374. 378 ಒಂದಲ್ಲೇ 378. 3 7 6 ದೊಡ್ಡದಾಗ್ತದೆ ಒಂದರಲ್ಲೇನೆ. 14 8 ಆದ್ರೆ 6, ಕೈಲ ಬಂತು 1. 10 8 ಆದ್ರೆ 2. 5 4 ಆದ್ರೆ 1. ನೋಡ್ರಿ, 378. ನೋಡ್ರಿ, ಮಾಡಿ ನೋಡ್ರಿ. ನೋಡ್ರಿ, ಈಗ ಹೆಂಗ್ ಬಾಗಿ ಹೋಗ್ತದ ನೋಡ್ರಿ. ಅದು ಸರಳ ಹೋಗ್ತದ ನೋಡ್ರಿ. 12 3 12 3 ನೋಡ್ರಿ. 3 6 18, 12 3 36, 1 37. ಯಾವ ಅಂಕಿಲೆ ಬಾಗಿ ಹೋತ್ ನೋಡ್ರಿ. ಆದ್ದರಿಂದ ಮಾಸ ಬರೋಬ್ಬರಿ. ಮಾಸ ಬರೋಬ್ಬರಿ ಯಾವ ಅಂಕಿದಿಂದ ಭಾಗ ಹೋಗ್ಯದ? 126. ಇದರ ಮಾಸ 126. ಈ ಅಂಕಿಗೂ ಭಾಗ ಹೋಗ್ತದೆ, ಈ ಅಂಕಿಗೂ ಭಾಗ ಹೋಗ್ತದೆ. 882 ಮತ್ತು 3150 ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಯಾವ್ದು? 126. 126 ಅಂಕಿದಿಂದ ಇದು ಭಾಗ. ಇದರ ಹಿಂದಿನ ಅಂಕಿಗಳು ಯಾವುವು? ಸಣ್ಣ ಹೋಗ್ತಾವ. ಈಗ ದೊಡ್ಡ ಅಂಕಿ ಅಂದ್ರೆ 126 ತಿಳಿತಲ್ಲ. ಇದ್ರದ್ದು ಮುಂದಿನ ದೊಡ್ಡದು ನೀವು ಹಚ್ಲಿಕ್ಕೆ ಹೋಗಿದ್ರೆ ಭಾಗ ಹೋಗೋದು. ಆಮೇಲೆ 40, 60, 120 ಮಾಸ ಹೆಂಗೆ ಕಂಡು ಹಿಡಿದು? ಭಾಳ ಸರಳ ಮೆಥಡ್. ಭಾಳ ಸರಳ. ಭಾಗಾಕಾರ ಕ್ರಿಯೆದಾಗೂ ಮಾಡಬಹುದು. ಸಾಮಾನ್ಯ ಅಪವರ್ತನಗಳು ಎಲ್ಲ ಅಪವರ್ತನಗಳ ಮೇಲಿಂದ ಮಾಡ್ಬೋದು. ನೋಡ್ರಿ, ಎಲ್ಲ ಅಪವರ್ತನಗಳ ಮೇಲೆ ಬೇಡ. ಈಗ ಸದ್ಯ 40, 60,
120 ಮಸ ತೆಗಿಯಾಗ ಮ್ಯಾಟ್ರಿಕ್ಸ್ ಕೊಡೋದನ್ನು ಲಕ್ಷ ಕೊಟ್ಟು ನೋಡ್ರಿ. ಇಷ್ಟು ನೀವು ತೆಗೆಯೋದರಿಂದ ನೀವು ಹಿಂಗೆ ಕಲ್ತಿರ್ತೀರಿ ಶಾಲ್ಯಾಗ, ಹಿಂಗೆ ರೀತಿ ಪ್ರಕಾರ ಕಲಿಸಿರ್ತಾರ. ಆದರೂ ನಿಮಗೆ ನವೋದಯದಾಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತಾನೆ. ಎರಡರಲ್ಲೇ ಇಲ್ಲೂ ಕಾಮನ್ ಸೊನ್ನೆ ಅದ, ಇಲ್ಲೂ ಒಂದು ಸೊನ್ನೆ ಅದ, ಇಲ್ಲೂ ಒಂದು ಸೊನ್ನೆ ಅದ. ಇರ್ಲಿ, ಅದು ತಲೆಯಾಗಿರ್ಲಿ ನಿಮಗೆ. 2 20 2 30 2 60 ಮತ್ತೆ 2 2 10 2 15 2 30. ಈಗ 2 ಹೋಗುದಿಲ್ಲ, ಇದು ಅಂದ್ರೆ 3 ಇದು ಹೋಗಂಗಿಲ್ಲ. ಈಗ 5 ಎಲ್ಲ ಅಂಕಿಗೆ ಹೋಗ್ತದ ಭಾಗ. 5 2 5 3 5 6. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಬಂದು ಅಂದ್ರೆ ಮಾಸ ಮುಗೀತು. ಈಗ ನಿಮಗೆ ತಿಳಿತಲ್ಲ. ಈಗ ಮಾಸವನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ತೋರಿಸ್ತಾನೆ ನಾನು. ಮಾಸ ಬರೋಬ್ಬರಿ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ. ಸಾಮಾನ್ಯ ಅಪವರ್ತನಗಳು ಅಂತಾರೆ 2 ಗುಂಡ್ಲೆ 2 ಗುಂಡ್ಲೆ 5 ಬರೋಬ್ಬರಿ 2 5 2 10 2 20. ಇದು ನೀವು ಹಿಂಗೆ ಕಲ್ತಿರ್ತಾರೆ. ಕಾಮನ್ ಆಗಿ ಎಲ್ಲ ಕಡೆ ಒಂದೇ ಸೊನ್ನೆಗಳು ಬಂದೋದಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಕಾಮನ್ ಆಗಿ ಒಂದೊಂದೇ ಸೊನ್ನೆ ಇಲ್ಲಿ 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 2 ಇದ್ದು ಅಂತ ತಿಳ್ಕೊಂಡ್ರೆ ಒಂದೇ ತಕ್ಕೋಬೇಕಾದ್ರೆ ಅಂದ. ಎಲ್ಲದರಲ್ಲಿ 2 ಇರಬೇಕು, ಎಲ್ಲ ಅಂಕಿ ಒಳಗೆ 3 ಸೊನ್ನೆಗಳು ಇರಬೇಕು, ಎಲ್ಲ ಅಂಕಿ ಒಳಗೆ ಒಂದೇ ಸೊನ್ನೆ ಅದ. ಒಂದು ಸೊನ್ನೆ ನೀವು ಹೊರಗೆ ತೆಗೆದು ಬಿಡಾಕಂತಾರೆ. ಆಮೇಲೆ ಸೊನ್ನೆ ತೆಗೆದು ಬಿಡ್ರಿ 40. ಇದು ಸೊನ್ನೆ ತೆಗೆದು ಇಡ್ರಿ ಅಂಕಿಗಳನ್ನು 4 6 12. ನೋಡಿ ಮಾಸ ತೆಗಿಬೇಕಾಗ್ಯದ ನೋಡ್ರಿ. 2 2 2 3 2 6. ತಿಳಿತಲ್ಲ ನೋಡ್ರಿ, ಎಷ್ಟು ಈಜಿ ಅದ. ಏನಾಯ್ತು, ಈಗ ಅವಿಭಾಜ್ಯ ಅಂಕೆ ಬಂದುಬಿಟ್ಟು 2 ಇಡ್ರಿ. ಈ ಸೊನ್ನೆ ಒಂದು ಕಾಮನ್ ಇದ್ದದ್ದು ಒಂದು ಇಟ್ಟು ಬಿಡ್ರಿ. ನೋಡ್ರಿ 20 ಮಾಸ ಬಂತಿಲ್ಲ. ಮಾಸ ಬರೋಬ್ಬರಿ 20. ನೋಡ್ರಿ, ಇಂಥ ಗಣಿತಗಳನ್ನ ನಿಮಗೆ ನಾವು ನೋಟ್ಬುಕ್ದಾಗ ಬರೆದು ಬಿಟ್ರೆ ಹೆಂಗೆ ತಿಳಿತದ ನೋಡ್ರಿ. ಈ ಕಾಮನ್ ಇದರಾಗೇನು ಒಂದೊಂದು ಸೊನ್ನೆ ಅದ ಅಂದ್ರೆ ಒಂದು ಸೊನ್ನೆ ನೀವು ಹೊರಗೆ ಇಟ್ಟಿರ್ತಿರ್ಲ, ಹೊರಗೆ ಇಟ್ಬಿಡ್ರಿ. ಒಂದು ಸೊನ್ನೆ ಅದನ್ನ ಅದೇ ಸೊನ್ನೆ ತಂದು ಇಲ್ಲಿ ಇಟ್ಟು ಬಿಡ್ರಿ. ಒಂದ್ರಾಗ 2 ಇತ್ತು, ಒಂದು 3 ಇತ್ತಂದ್ರೆ ಮಾಡಬಾರ್ದು. ಎಲ್ಲದ್ರೊಳಗೆ ಒಂದೊಂದು ಸೊನ್ನೆ ಸಿಗ್ತಿರ್ಬೇಕು, ಒಂದು ಇಡ್ರಿ. ಎಲ್ಲದ್ರೊಳಗೆ 2 ಸೊನ್ನೆ ಸಿಗ್ತಿದ್ರೆ 2 ಸೊನ್ನೆಗಳನ್ನು ಹೊರಗೆ ಇಡ್ರಿ. ಬೇಗನೆ ಮಾಸ ಮುಗಿತದ. ಎಲ್ಲ ಅಪವರ್ತನಗಳ ಮೇಲೆ ಮಾಸ ಮಾಡೋದು ಲಸ ಮಾಡೋದು ನಾ ತಿಳಿಸ್ತೀನಿ. ಲಕ್ಷ್ಯ ಕೊಟ್ಟು ನೋಡ್ರಿ, ನಿಮಗೆ ಬೀಳ್ತಾವ. ಡೆಫಿನೆಟ್ಲಿ ನವೋದಯದಾಗಂತೂ ಬಿದ್ದೇ ಬೀಳ್ತದ. ಚೆನ್ನಾಗಿ ಫೇರ್ದಾಗ ಬರ್ತಾರೆ.